ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದಿರಿ? ಎಲ್ಲರೂ ಮಸ್ತ್ ಇದೀರಿ ಅನ್ಕೊಂಡಿನಿ. ಈಗ ನೀವೆಲ್ಲ ಸ್ಕೂಲ್ ಕಾಲೇಜಲ್ಲಿರುವಾಗ ಎಲ್ಲರೂ ಒಂದೊಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡೇ ಇರ್ತೀವಿ. ಅದಕ್ಕೆ ಫ್ಯಾನ್ಸಿ ನೇಮ್ ಕೊಟ್ಟಿರ್ತೀವಿ. ಯಾವ ಥರ ಅಂತಂದ್ರೆ ಕೂಲ್ ಬಾಯ್ 123@gmail.com, ಆಟಿಟ್ಯೂಡ್ ಗರ್ಲ್ @gmail.com, ಚಾಕ್ಲೇಟ್ ಬಾಯ್ಸ್ @gmail.com ಈ ಥರ ಫ್ಯಾನ್ಸಿ ನೇಮ್ ಕೊಟ್ಟು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಅದನ್ನು ಈಗ ಆಫಿಷಿಯಲಿ ಅಥವಾ ಯಾರಿಗಾದರೂ ಶೇರ್ ಮಾಡಬೇಕಾದ್ರೆ ಒಂಥರ ಮುಜುಗರ ಉಂಟಾಗ್ತಿತ್ತು, ಹೌದಾ? ಇಷ್ಟು ವರ್ಷ ಆದರೂ ಅಂಥ ಮೇಲ್ ಐ ಡಿಗಳನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಬಟ್ ಈಗ ಗೂಗಲ್ ಅವರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿಷಯ ಏನಪ್ಪ ಅಂತಂದ್ರೆ, ಆ ಥರ ಫ್ಯಾನ್ಸಿ ನೇಮ್ ಇರುವಂಥ ಇಮೇಲ್ ಐ ಡಿಗಳನ್ನು ನೀವು ಈಗ ನಿಮ್ಗೆ ಇಷ್ಟ ಆಗೋ ಥರ ಹೆಸರನ್ನು ಚೇಂಜ್ ಮಾಡಿ ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಇಲ್ಲಿ ನೀವು ಗಮನಿಸಬೇಕಾದ 3 ವಿಷಯಗಳು ಏನಪ್ಪ ಅಂತಂದ್ರೆ, ಈಗ ನೀವು ಹಳೆ ಮೇಲ್ ಐ ಡಿಯಿಂದ ಹೊಸ ಮೇಲ್ ಶಿಫ್ಟ್ ಆಗಿರ್ತಿರಲ್ಲ, ಯಾರಾದರೂ ನಿಮ್ಗೆ ಹಳೆ ಮೇಲ್ ಐ ಡಿಗೆ ಮೆಸೇಜ್ ಮಾಡಿದ್ರೆ ಅದು ನಿಮ್ಮ ಹೊಸ ಮೇಲ್ ಐ ಡಿಗೆ ಇನ್ಬಾಕ್ಸಿಗೆ ಬರ್ತದೆ. ಎರಡನೇದು ಏನಪ್ಪ ಅಂತಂದ್ರೆ, ನೀವು ಹಳೆ ಮೇಲ್ ಐ ಡಿಯಿಂದ ಹೊಸ ಮೇಲ್ ಐ ಡಿ ಬಂದಿರ್ತೀರಲ್ಲ, ಅದರಿಂದ ನಿಮ್ಮ ಹಳೆಯ ಡೇಟಾ ಆಗಲಿ ಇನ್ಫಾರ್ಮೇಷನ್ ಆಗಲಿ ಯಾವುದಕ್ಕೂ ಇಫೆಕ್ಟ್ ಆಗೋದಿಲ್ಲ. ಮೂರನೇದು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ, ನೀವು 1 ವರ್ಷದಲ್ಲಿ 1 ಸಲ ಯೂಸರ್ ನೇಮ್ ಚೇಂಜ್ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ. ಅಂದರೆ ಟೋಟಲ್ ಆಗಿ ನೀವು 3 ಸಲ ಮಾತ್ರ ಚೇಂಜ್ ಮಾಡ್ಕೋಬೋದು. ಅಂದರೆ 3 ವರ್ಷದಲ್ಲಿ 3 ಸಲ ಚೇಂಜ್ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ. ಈಗ ಹಳೆ ಮೇಲ್ ಐ ಡಿಯಿಂದ ಹೊಸ ಮೇಲ್ ಐ ಡಿ ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನೋಡೋಣ ಬರ್ರಿ. ಈಗ ಮೊದಲಿಗೆ ನಿಮ್ಮ ಗೂಗಲ್ ಅಕೌಂಟ್ಗೆ ಹೋಗ್ರಿ. ಅದಾದಮೇಲೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಕ್ಲಿಕ್ ಮಾಡಿರಿ. ಅದಾದಮೇಲೆ ಪರ್ಸನಲ್ ಇನ್ಫಾರ್ಮೇಷನ್ ಕ್ಲಿಕ್ ಮಾಡಿರಿ. ಅದಾದಮೇಲೆ ನಿಮ್ಮ ಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಮೇಲ್ ಐ ಡಿ ಶೋ ಆಗ್ತದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಆಮೇಲೆ ಚೇಂಜ್ ಗೂಗಲ್ ಅಕೌಂಟ್ ಇಮೇಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನಿಮಗೆ ಇಷ್ಟ ಆಗಿರೋ ಹೊಸ ಇಮೇಲ್ ಐ ಡಿ ಕೊಟ್ಟು ಸೇವ್ ಮಾಡಿಕೊಂಡ್ರೆ ಆಯಿತು. ಯಾರು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಳಗೆ ಈ ಥರ ಫ್ಯಾನ್ಸಿ ಇಮೇಲ್ ಐ ಡಿ ಹೊಂದಿರ್ತಾರಲ್ಲ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ, ಚೇಂಜ್ ಮಾಡ್ಕೊಂತ ಇಮೇಟಾಗಿ ಹೇಳ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ದಿಸ್ ಈಸ್ ಇಟ್ ಟಾಕಿ ಸೈನಿಂಗ್ ಆಫ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.